ಗುರು, ಇದು ಶಿಷ್ಯ. ಇಬ್ರು. ಶಿಷ್ಯನ ಲಕ್ಷಣ ಏನು ಲಕ್ಷಣ? ಮನಸ್ಸು ದೊಡ್ಡದ ಮಾಡ್ಕೋಬೇಕಂತ ಶಿಷ್ಯ, ಮನಸ್ಸು ದೊಡ್ಡದ ಆದವ ಗುರು. ಇಷ್ಟೇ. ಇವರಿಬ್ಬರ ಮಧ್ಯ ಶಿಷ್ಯನ ಲಕ್ಷಣಗಳನ್ನು ಹೇಳುವಾಗ ಇನ್ನು ಯಾವ ಲಕ್ಷಣಗಳು ಇಲ್ಲ. ಜಾತಿ ಹೇಳಿಲ್ಲ, ಮತ ಹೇಳಿಲ್ಲ, ಇಂಥವನೇ ಇರಬೇಕು ಶಿಷ್ಯ ಅಂತ ಹೇಳಿಲ್ಲ, ಇಷ್ಟು ಕಲಿತಿರ್ಬೇಕಂತ ಹೇಳಿಲ್ಲ, ಏನೂ ಹೇಳಿಲ್ಲ. ಏನು ಹೇಳ್ಯಾರ? ಜ್ಞಾನದ ಹಸಿವ ಇರಬೇಕು, ದೊಡ್ಡ ಮನಸ್ಸಾಗಬೇಕಂತ ಬಯಕೆ ಇರಬೇಕು. ಜಸ್ಟ್ ಎ ಡಿಸೈರ್, an aspiration to know the truth and to enjoy the life. ಏನಿಲ್ಲ, ನಾನು ಸತ್ಯವನ್ನು ಕಾಣಬೇಕು, ದೇವನನ್ನು ಕಾಣಬೇಕು, ಶಾಂತವಾಗಿ ಇರಬೇಕು. ಇಷ್ಟೇ ಅಲ್ಲ. ಜಗತ್ನಾಗ ಏನದ? ಏನು ಸತ್ಯದ ತಿಳ್ಕೋಬೇಕು, ಏನೇ ಇರಲಿ, ವಾಟ್ ಎವರ್ ಇಟ್ ಈಸ್, the truth is to be known, and we have to live joyfully in this world. ಇದು ಜೀವನ. ಅದಕ್ಕೆ ಗುರು ಶಿಷ್ಯ, ಗುರು ಶಿಷ್ಯ ಬಹಳ ಅದ್ಭುತವಾದದ್ದು. ಎಲ್ಲಾ ಕ್ಷೇತ್ರದಲ್ಲೂ ಗುರುಗಳು, ಎಲ್ಲ ಕ್ಷೇತ್ರದಲ್ಲೂ ಶಿಷ್ಯರು. ನಾವು ಶಿಷ್ಯರಾಗಬೇಕು, ಗುರುಗಳಾಗಬೇಕು. ಇದು ಗುರುವಿನ ಲಕ್ಷಣ, ಶಿಷ್ಯರ ಲಕ್ಷಣ. ಇವರಿಬ್ಬರ ಮಧ್ಯ ಆಚಾರ್ಯ ಪೂರ್ವರೂಪಂ, ಅಂತೇವಾಸಿ ಉತ್ತರ ರೂಪಂ, ವಿದ್ಯಾ ಸಂಧಿ ಪ್ರವಚನಮನುಸಂಧಾನಂ. ಆಚಾರ್ಯ ಪೂರ್ವರೂಪ, ತಿಳಿದವ ಗುರು, ಅವ ಮೊದಲ. ಕನ್ನವ ಶಿಷ್ಯ, ಅಂತೇವಾಸಿ ಅಂತಾರೆ ಸಂಸ್ಕೃತದಲ್ಲಿ. ಮರಾಠಿಯೊಳಗೆ ಜವಳ ಬಸ್ಲಿಲ್ಲ, ಸಮೀಪಿರಾಮ. ಗುರುವಿನ ಸಮೀಪ ಅವ ಬಂದ, ಅವ ಶಿಷ್ಯ. ತಿಳಿದವ ಗುರು, ತಿಳ್ಕೋಬೇಕನ್ನವ ಶಿಷ್ಯ. ಮನಸ್ಸು ವಿಶಾಲ ಇದ್ದವ ಗುರು, ಮನಸ್ಸು ವಿಶಾಲ ಮಾಡ್ಕೋಬೇಕಂತ ಇಚ್ಛೆ ಇದ್ದವ ಶಿಷ್ಯ. ಇವರಿಬ್ಬರ ಸಂಬಂಧ ಹೆಂಗಿರಬೇಕು ಅಂದ್ರೆ ಲೌಕಿಕ ಸಂಬಂಧ ಅಲ್ಲ, ವಿದ್ಯಾ ಸಂಬಂಧ. ವಿದ್ಯಾ ಸಂಧಿ. ಈಗ ಗುರುವಿಗೆ ಶಿಷ್ಯಗ ಮತ್ತೇನ್ರ ನಡುವು ಬಂತಂದ್ರೆ ಜಗಳ ಶುರುವಾಗ್ತಾವ. ಹೌದಲ್ಲ? ವಿದ್ಯಾ ಇತ್ತಂದ್ರೆ ಪ್ರಶ್ನೆನೇ ಬರೋದಲ್ಲ. ಈಗ ನನಗ ನಿಮಗೆ ಜಗಳ ಶುರು ಯಾಕಾಗ್ತದಂದ್ರೆ ಈ ಟೇಬಲ್ ನಂದು ಅಂದೆ ಅಂದ್ರೆ ನಿಮ್ಮ ಜಗಳ ಶುರುವಾಗ್ತದೆ. ಹೌದಲ್ಲ? ಇದು ಇಟ್ಟಿದ್ದು ಏನು ಇಟ್ಟಾರ, ಯಾರೋ ಇಟ್ಟಾರ ಪಾಪ, ಎಷ್ಟು ಚಂದ ಮಾಡಿ ಎಷ್ಟು ಸುಂದರವಾಗಿ ಇಟ್ಟಾರ, ಇದು ನಂದು ಅಂತ ನಾ ತಗೊಂಡು ಹೊಂಟೆ ಅಂದ್ರೆ ನಿಮ್ಗೆ ತಾಪ ಆಗತ್ತೆ, ನನಗೂ ತಾಪ ಆಗ್ತದೆ. ಇಷ್ಟು ತಕ ಕೂತು ಇಷ್ಟು ಮಾಡಿದರೂ ಸಹಿತ ಇಟ್ಟು ಕೊಡಕ್ ತಯಾರಾಗ್ಲಿಲ್ಲ ಇವ್ರ ಅಂತ ನಮಗೂ ತಾಪ ಆಗ್ತದೆ. ಅದ ನಮ್ದು ಅಲ್ಲ, ನಿಮ್ಮದು ಅಲ್ಲ, ದೇವರದು. ನಾವು ಬಡ್ದಾಡಕತ್ತೇವೆ ಅಷ್ಟೇ. ಗುರುವಿಗೂ ಶಿಷ್ಯಗಿರುವ ಸಂಬಂಧ ಎಂಥದಂದ್ರೆ ವಿದ್ಯಾ ಸಂಬಂಧ. ಗುರುವಿನ ಹತ್ತಿರ ಹೋಗಿ ಏನು ಬೇಡಬಾರದು, ಒಂದಿಷ್ಟು ಬೆಳಕ, ಒಂದಿಷ್ಟು ನಾಲೆಡ್ಜ್ ಫ್ರಮ್ ದ ಗ್ರೇಟ್ ಮಾಸ್ಟರ್ಸ್. ಹೌದಲ್ಲ ಹೇಳಿ? ನಾಲೆಡ್ಜ್. ಐ ನೀಡ್ ನಥಿಂಗ್ ಫ್ರಮ್ ಯು ಓ ಮಾಸ್ಟರ್. ಒಬ್ಬ ಹೇಳ್ತಾನೆ, ಒಬ್ಬ ಕವಿ ಹೇಳ್ತಾನೆ, ಐ ನೀಡ್ ನಥಿಂಗ್ ಫ್ರಮ್ ಯು ಓ ಮಾಸ್ಟರ್ ಎಕ್ಸೆಪ್ಟ್ ನಾಲೆಡ್ಜ್. ನಾಲೆಡ್ಜ್ that dispels the darkness of ignorance from my mind. ಮನಸ್ಸಿನಿಂದ ಕತ್ತಲೆ ಓಡಿಸುವಂಥ ಒಬ್ಬ ಗುರುವಿನ ಒಂದು ಮಾತು ಸಾಕಲ್ಲ. ಅದು ಗುರು ಮತ್ತು ಶಿಷ್ಯರ ಸಂಬಂಧ. ಇದಕ್ಕೆ ವಿದ್ಯಾ ಸಂಧಿ ಅಂತ ತೈತ್ರಿಯ ಉಪನಿಷತ್ತು ಹೇಳ್ತದೆ. ಮುಂದೆ ಹೇಳ್ತಾರೆ ಪ್ರವಚನಂ ಅನುಸಂಧಾನಂ. ಮತ್ತು ವಿದ್ಯಾ ಹರಿಯೋದು ಹೆಂಗೆ? ಮಾತಿನ ಮೂಲಕ. ವಿದ್ಯಾ ಏನು ಚಮತ್ಕಾರದಿಂದ ಬರ್ತದೆ? ನಾ ಹಿಂಗ ತಲೆ ಮ್ಯಾಗ ಕೈ ಇಟ್ಟೆ ನಿಮಗೆ ವಿದ್ಯಾ ಬಂತೆ?
ಅಥವಾ ಯಾರೇ ಯಾರ್ದಾರ ತಲೆ ಮ್ಯಾಗಿಟ್ರೆ ಅವ್ರ ವಿದ್ಯೆ ಇವರಿಗೆ ಹರಿದು ಹೋಗ್ತದೆ? ಹಂಗೆ ಹೋಗೋದಿಲ್ಲ. ಹಣ ಕೊಟ್ಟು ಶ್ರೀಮಂತನ ಮಾಡಬಹುದು, ಹಿಂಗೆ ವಿದ್ಯಾ ಕೊಟ್ಟು ವಿದ್ಯಾವಂತನ ಮಾಡಕ್ ಬರೋದಿಲ್ಲ. ಬರ್ತದೆ? ಈಗ ನನ್ನ ಹತ್ತಿರ ಏನೂ ಇಲ್ಲ ಅಂತ ತಿಳ್ಕೊಳ್ಳಿ, ನೀವು ಒಂದು ₹1,00,00,000 ಕೊಟ್ಟರೆ ನಾ ಕೋಟ್ಯಾಧೀಶ ಆಗಿಬಿಡ್ತೀನಿ. ಹಂಗ ಈಗ ನನಗೆ ಫಿಸಿಕ್ಸ್ ಗೊತ್ತಿಲ್ಲ, ಏಕ್ದಮ್ ನನಗೇನ್ರ ಕೊಟ್ಟು ನಾನು ಫಿಸಿಸಿಸ್ಟ್ ಮಾಡಕ್ಕಾಗತ್ತೇನು? ಆಗ್ತದೇನು ಹೇಳಿ? ಜ್ಞಾನವನ್ನು ಹಂಗೆ ಕೊಡಕ್ ಬರುದಿಲ್ಲ. ರೊಕ್ಕ ಕೊಟ್ಟಂಗೆ, ರೊಕ್ಕ ಕೊಟ್ಟ ಯಾರನ್ನಾದ್ರೂ ಶ್ರೀಮಂತ ಮಾಡಬಹುದು, ಆದರೆ ಒಂದು ದಿವಸದಾಗ ವಿದ್ಯಾವಂತನ ಮಾಡಕ್ಕಾಗೋದಿಲ್ಲ. ಅದು ತುತ್ತು ತುತ್ತು, ಹನಿ 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 ಕೂಡಬೇಕಾಗ್ತದೆ. ಒಂದು ಇಟೀಟ ಕಲಿಸಬೇಕಾಗ್ತದೆ. ಒಂದಿಷ್ಟಿಷ್ಟ ಜ್ಞಾನ ಇರಬೇಕಾಗ್ತದೆ. ಉಣ್ಣಾಗೇನು ಕಿಲೋಗಟ್ಲೆ ತಿಂತೇವೇನು? ಕ್ವಿಂಟಲ್ ಗಟ್ಲೆ ನುಂಗುತ್ತೇವೇನು? ಏನಿಲ್ಲ. ಒಂದು ಕಲ್ಸಕ್ಕರೆ ಇತ್ತು ಅಂದ್ರೆ ಕಲ್ಸಕ್ಕರೆ 1 ಕಿಲೋ ಅಂತ ಇಟ್ಕೊಳ್ಳೋ, ಒಂದು 10 ಕ್ವಿಂಟಲ್ ಬರ ನುಂಗಿ ಹಾಕ್ತೇವೇನು? ಇಲ್ಲ, ನುಂಗಿದ್ರೆ ಉಪಯೋಗ ಆಗೋದಿಲ್ಲ. ಸಾವಕಾಶ ಹುಡುಗರ ಕೈಯಾಗ ನೀವು ಕೊಡ್ರಿ, ಒಂದು ಈಟ ಇರ್ತದ, ಕಡಿ ಸಾಕರಲ್ಲ, ಇಷ್ಟ ಇರ್ತದ. ಆದರೆ ಅದು ತಾಸುಗಟ್ಲೆ ತಿಂತಿರ್ತದ. ಯಾಕೆ? ತಿನ್ನೋದು ಮಹತ್ವದ್ದಲ್ಲ, ಇಟ್ ಎಂಜಾಯ್ಸ್ ದ ಟೇಸ್ಟ್ ಆಫ್ ದ ಶುಗರ್ ಕ್ಯಾಂಡಿ. ಅದರದ್ದೊಂದು ರುಚಿ ಅದಲ್ಲ, ಅದನ್ನು ಅನುಭವಿಸಬೇಕು ಮನುಷ್ಯ. ತಿನ್ನೋದು ಮಹತ್ವದ್ದಲ್ಲ, ರುಚಿ ನೋಡೋದು ಬಹಳ. ಹಂಗ ಜ್ಞಾನ ಸಾವಕಾಶ 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 ಜ್ಞಾನ ಪಡಿಬೇಕು. ಏಕ್ದಮ್ ಹೇಳಿಬಿಡ್ರಿ ಅಂದ್ರೆ ಅದ ಹೆಂಗೆ ಹೇಳಕ್ ಬರುತ್ತೆ? ಅದು ಒಂದು ದಿವಸದಾಗ ಮುಗಿಬೇಕು, 1 ತಾಸಿನಾಗ ಮುಗಿಬೇಕು, ಹ್ಞೂ ಅನ್ನೋದ್ರಾಗ ಮುಗಿಬೇಕು. ಪ್ರಪಂಚನೇ ಮುಗುದಿಲ್ಲ, ಇದು ಹೆಂಗೆ ಮುಗಿತದ? ಅದ ಯಾವರೇ ಪ್ರಪಂಚ ಶುರು ಮಾಡ್ದಾಮ, ಲಗ್ನ ಆದಾಮ, ಮುಗಿತಪ್ಪ ಹಿಂದಿಗೆ ಮುಗಿತು ಅಂತ ಯಾರು ಹೇಳ್ಯಾರೇನು? 70 ಹೇಳೋಲ್ರು. 70 ಅಂದ್ರೆ 70, 80 ಹೇಳೋಲ್ರು, 100 ಆಯ್ತು. ಆದರೂ ಸಹಿತ ನಾ ಗೃಹಸ್ಥ ಅಲ್ಲ ಅಂತ ಅನ್ಸವಲ್ದು. ಇನ್ಯಾವಾಗ ಆಗ್ತದ? ಗೃಹಸ್ಥ ಎಲ್ಲಿ ತಕ? ಮಕ್ಕಳ ಲಗ್ನ ಆಗೋ ತಕ ಗೃಹಸ್ಥ. ಆ ಬಳಿಕ ಅವ್ರ ಗೃಹಸ್ಥರು, ಇವರು ವಾನಪ್ರಸ್ಥರು. ಅದೇನಿಲ್ಲ, ಇವನು ಗೃಹಸ್ಥನೇ, ಅವನು ಗೃಹಸ್ಥನೇ, ಮೊಮ್ಮಕ್ಕಳು ಗೃಹಸ್ಥರೇ, ಮರಿಮಕ್ಕಳು ಗೃಹಸ್ಥರೇ, ಎಲ್ಲರೂ ಗೃಹಸ್ಥರೇ. ಹಂಗಾಗ್ತದೆ ಅದು. ಇದಕ್ಕೆ ಜೀವನ ಅಂತಾರೆ. ಏನು ಬದಲಾಗಬೇಕು ಮನುಷ್ಯ. ಗುರು ಶಿಷ್ಯ, ಗುರು ಶಿಷ್ಯ, ಶಾಶ್ವತವಾಗಿ ಗುರು, ಶಾಶ್ವತವಾಗಿ ಶಿಷ್ಯ. ನಾವು ಜಗತ್ನಾಗ ಗುರು ಶಿಷ್ಯರೇ ವಿನಃ ಮತ್ತೇನೂ ಅಲ್ಲ. ನಾವು ಕಲಿಯೋರು ಕೆಲವರು, ಕಲಿಸೋರು ಕೆಲವರು, ಎಲ್ಲರೂ ಕಲಿಯೋರು, ಎಲ್ಲರೂ ಕಲಿಸೋರು. ನಾವು ನೋಡಿ ಕಲಿಬೇಕು, ಕೇಳಿ ಕಲಿಬೇಕು, ಮಾಡಿ ಕಲಿಬೇಕು, ಯೋಚಿಸಿ ಕಲಿಬೇಕು, ಕಲಿಬೇಕು ಮನುಷ್ಯ. ಪ್ರವಚನ ಅನುಸಂಧಾನಂ, ಅದಕ್ಕೆ ಮಾಧ್ಯಮ ಯಾವುದು ಅಂದರೆ ಮಾತು. ಮಾತು ಹೌದಲ್ಲ ಹೇಳಿ? ಮಾತು ಬಿಟ್ರಿ ಹೆಂಗ ಕಲಿಸೋದು? ಹೆಂಗ? ಈಗ ನಿಮಗೇನೋ ಗೊತ್ತದ, ನನಗೆ ನೀವು ಹೇಳಬೇಕಾದ್ರೆ ಹೆಂಗೆ ಹೇಳೋರು? ಮಾತಾಡಬಾರ್ದು, ಹೇಳಬೇಕು ಅಂದ್ರೆ ಹೆಂಗೆ ಹೇಳೋರು? ಅದಕ್ಕೆ ಮಾತು ಎಂಬುದು ಜ್ಯೋತಿರ್ಲಿಂಗ. ಶರಣರು ಹೇಳಿದರು 12ನೇ ಶತಮಾನದೊಳಗೆ. ಶರಣರು, ಬಸವಾದಿ ಶರಣರು ಬಹಳ ದೊಡ್ಡವರಾಗಿ ಹೋದರು. ಅವರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಮಾತು ಅನ್ನೋದು ವಾಣಿ, ಮಾತು ಅನ್ನೋದು ಜ್ಯೋತಿರ್ಲಿಂಗ. ಅಂದ್ರೆ ಸ್ವಯಂ ಜ್ಯೋತಿ. ಮಾತಿನೊಳಗ ಬೆಳಕ. ಮಾತೆಂಬುದು ಜ್ಯೋತಿರ್ಲಿಂಗ, ಎಲ್ಲವನ್ನ ತೋರಿಸ್ತದೆ. ನಮ್ಮ ಜೀವನವನ್ನ ದೊಡ್ಡದ ಮಾಡೋದು ಮಾತು. ಮಾತಿನ ಮೂಲಕ ಜ್ಞಾನ ಹರಿತದೆ, ಮಾತಿನ ಮೂಲಕ ಭಾವ ಹರಿತದೆ. ಹಾಗ ಅಂಥ ಮಾತು ಅದೇ ಪ್ರವಚನ.
ನಾವು ಪ್ರವಚನ ಅಂತೇವಲ್ಲ, ಇದು ಅವಾಗ ಹೇಳಿದರು. ಯಾವಾಗ 5-6 ಸಾವಿರ ವರ್ಷದ ಹಿಂದೆ ಗುರುಗಳು ಶಿಷ್ಯರು ಕೂತು ಉಪದೇಶ ಮಾಡುವಾಗ ಈ ಮಾತು ಹೇಳಿದರು, ಪ್ರವಚನಮನುಸಂಧಾನಂ. ಅವಾಗಿನ ಆಶ್ರಮಗಳಲ್ಲಿ ಏನು ಉಪದೇಶ ನಡೀತಿತ್ತೋ ಅದಕ್ಕೆ ಪ್ರವಚನ ಅಂತ ಕರೀತಿದ್ರು. ಪ್ರವಚನಂ ಅನುಸಂಧಾನಂ. ಪ್ರವಚನ ಅನ್ನೋದು ಇಬ್ಬರ ಮಧ್ಯದ ಅನುಸಂಧಾನ, ಇದು ಪ್ರವಚನ. ಹಿಂಗ ಗುರು ಮತ್ತು ಶಿಷ್ಯರ ಮಧ್ಯ ಉಪದೇಶ ಆರಂಭ ಆಗ್ತದೆ. ಅವಾಗ